ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪುಷ್ಪ ಒಲಗಾಸ್ ಕನ್ನಡ. ಇವತ್ತೊಂದು ಶಾವಿಗೆ ರೆಸಿಪಿ ಮಾಡ್ತಾಯಿದ್ದೀನಿ. ನೋಡಿ, ಇವಾಗ ಒಂದು ಬಾಣಲೆ ತೊಗೊಂಡಿದ್ದೀನಿ. ಅದಕ್ಕೊಂದು ಸ್ಪೂನು ತುಪ್ಪವನ್ನು ಹಾಕಿದ್ದೇನೆ. ನಾನು ತುಪ್ಪ ಹಾಕಿ ಇದಕ್ಕೆ ನಾನು ಡ್ರೈ ಫ್ರೂಟ್ಸ್ ಸಹ ಹಾಕಿದ್ದೇನೆ, ಬಾದಾಮಿ ಮತ್ತು ಗೋಡಂಬಿಯನ್ನು ಹಾಕಿ ಹುರ್ಕೊತಾ ಇದ್ದೇನೆ ನಾನು ಚೆನ್ನಾಗಿ, ಸ್ವಲ್ಪ ಕಲರ್ ಚೇಂಜ್ ಆಗುವ ಮಟ್ಟಿಗೆ. ನೋಡಿ, ಇವಾಗ ಈ ಟೈಪಲ್ಲಿ ಕಲರ್ ಚೇಂಜ್ ಆಗಿದೆ. ಇವಾಗ ಇದನ್ನು ನಾನು ತೆಗಿತಾ ಇದ್ದೇನೆ. ನೋಡಿ, ನಾನು ಇವಾಗ ಇದನ್ನು ತೆಗೆದು ಒಂದು ಸೈಡಲ್ಲಿ ಇಟ್ಕೊಂಡಿರ್ತೇನೆ. ಮತ್ತು ಇವಾಗ ಒಂದು ಕಪ್ ಶಾವಿಗೆಯನ್ನು ಸಹ ನಾನು ತೊಗೊಂಡು ಇವಾಗ ಇದೇ ಈ ತುಪ್ಪದಲ್ಲಿ ಇನ್ನೊಂದು ಸ್ವಲ್ಪ ತುಪ್ಪ ಸಹ ಹಾಕಿ ನಾನು ಹುರ್ಕೊತಾ ಇದ್ದೇನೆ. ಇದನ್ನು ನೀಟಾಗಿ ಹುರ್ಕೋಬೇಕು, ಚೆನ್ನಾಗಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಇದು ಆ ಟೈಪಲ್ಲಿ ನಾವು ಹುರ್ಕೋಬೇಕಾಗುತ್ತೆ. ನೋಡಿ, ಇವಾಗ ನಾನು ಹುರ್ಕೊತಾ ಇದ್ದೇನೆ. ಮಿನಿಮಮ್ ಒಂದು 2 ಮಿನಿಟ್ಸ್ 3 ಮಿನಿಟ್ಸ್ ಆದರೂ ಇದನ್ನು ನಾವು ಈ ಟೈಪಲ್ಲಿ ಹುರ್ಕೋಬೇಕಾಗುತ್ತೆ. ಆವಾಗ ಇದು ಕಲರ್ ಚೇಂಜಸ್ ಆಗಿ ಬರ್ತದೆ. ಇದು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಆನ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ, ಹೊಸ ವಿಡಿಯೋ ನೋಟಿಫಿಕೇಷನ್ ಬರ್ತದೆ. ನೋಡಿ, ಇವಾಗ ನಾನು ಇದನ್ನು ಚೆನ್ನಾಗಿ ಹುರ್ಕೊತಾ ಇದ್ದೀನಿ. ಇದನ್ನು ಕೈ ಬಿಡದೆ ಈ ಟೈಪಲ್ಲಿ ಹುರಿತಾ ಇರಬೇಕು. ಯಾಕಪ್ಪ ಅಂತ ಹೇಳಿದ್ರೆ ಹೊತ್ತುವ ಸಾಧ್ಯತೆ ಚಾನ್ಸ್ ಜಾಸ್ತಿ ಇರ್ತದೆ, ಚೆನ್ನಾಗಿ ಟೇಸ್ಟ್ ಕೊಡೋದಿಲ್ಲ. ಹಾಗಾಗಿ ಸ್ವಲ್ಪ ಅವಾಗ ಇದನ್ನು ತಿರುಗಿಸ್ತಾನೆ ಇರಬೇಕು. ಇವಾಗ ಚೆನ್ನಾಗಿ ಹುರಿದಿದೆ. ನೋಡಿ, ಇಷ್ಟು ಚೇಂಜಸ್ ಆಗಿದೆ ಕಲರ್ ಅಂತೇಳಿ. ಇಷ್ಟು ಚೇಂಜಸ್ ಆದರೆ ಸಾಕಾಗ್ತದೆ. ಇವಾಗ ನೋಡಿ, ನಾನು ಶಾವಿಗೆ ತೊಗೊಂಡಿದ್ನಲ್ಲ ಅದೇ ಕಪ್ಪಲ್ಲಿ ನಾನು ಫುಲ್ ಒಂದು ಕಪ್ಪು ನೀರು ಹಾಕ್ತಾಯಿದ್ದೇನೆ. 1 ಕಪ್ಪು ಮತ್ತು ಮೇಲೆ ಹಾಫ್ ಕಪ್ಪನ್ನು ನೀರನ್ನು ಸಹ ನಾನು ಹಾಕಿದ್ದೇನೆ. 1 ಕಪ್ ಮೇಲೆ ಹಾಫ್ ಕಪ್ಪನ್ನು ನೀರು ಹಾಕಿದ್ದೇನೆ. ಅದರಲ್ಲಿ ನಾನು ಹಾಫ್ ಕಪ್ ಸಕ್ಕರೆ ಸಹ ನಾನು ಹಾಕಿದ್ದೇನೆ ಸ್ವೀಟಿಗೆ ಆಗಿ. ನೋಡಿ, ಇವಾಗ ಸ್ವೀಟ್ ಜಾಸ್ತಿ ಬೇಕಂದರೆ ಜಾಸ್ತಿ ಸಹ ಹಾಕ್ಕೋಬೋದು, ಬಟ್ ನಾನು ಮೀಡಿಯಮ್ ಸ್ವೀಟನ್ನು ಹಾಕ್ಕೊತಿದ್ದೇನೆ. ಯಾಕಂದರೆ ಸ್ವೀಟ್ ಜಾಸ್ತಿ ಆದರೆ ಊಟ ಮಾಡಲಿಕ್ಕೆ ಜಾಸ್ತಿ ಹೋಗೋದಿಲ್ಲ, ಅದು ಬಾಯಿ ಕಟ್ತದೆ. ಹಾಗಾಗಿ ಸ್ವಲ್ಪ ಮೀಡಿಯಮ್ ಸ್ವೀಟಲ್ಲಿ ಇರಬೇಕಾಗುತ್ತೆ ಇದು. ನೋಡಿ, ಇವಾಗ ಚೆನ್ನಾಗಿ ನೀರಲ್ಲಿ ಕರಗಿದೆ ಸಕ್ಕರೆ. ಹಾಗಾಗಿ ನಾನು ಇವಾಗ ಶಾವಿಗೆಯನ್ನು ಹಾಕ್ತಾಯಿದ್ದೇನೆ. ಇದನ್ನು ಶಾವಿಗೆ ಹಾಕಿ ಚೆನ್ನಾಗಿ ಇದು ಕುದಿ ಬರಬೇಕು. ನೋಡಿ, ಇವಾಗ ಚೆನ್ನಾಗಿ ಕುದೀತಾ ಇದೆ ಇದು ಸ್ವಲ್ಪ. ಈ ಟೈಪಲ್ಲಿ ಇನ್ನೂ ಸ್ವಲ್ಪ ಕುದಿಬೇಕು ಇದು. ಇವಾಗ ನಾನು 1-2 ಏಲಕ್ಕಿಯನ್ನು ಸಹ ನಾನು ಇವಾಗ ಸೈಡಲ್ಲಿ ಎತ್ತಿಟ್ಕೊಂಡಿದ್ದೇನೆ. ಅದನ್ನು ಸಣ್ಣದಾಗಿ ಜಜ್ಜಿಟ್ಕೊತಾ ಇದ್ದೇನೆ. ಮತ್ತು ಒಣ ಕೊಬ್ಬರಿಯನ್ನು ಸಹ ನಾನು ತುರಿದಿಟ್ಕೊಂಡಿದ್ದೀನಿ ಸ್ವಲ್ಪ. ಇವಾಗ ನೋಡಿ, ಮೇಲೆ ನಾನು ಒಣ ಕೊಬ್ಬರಿಯನ್ನು ಸಹ ನಾನು ಹಾಕ್ತೀನಿ. ಇದಕ್ಕೆ ಹಾಕಿ ಚೆನ್ನಾಗಿ ಕೈ ಆಡಿಸ್ಬೇಕು. ಮತ್ತು ಇವಾಗ ಇನ್ನೂ ಸ್ವಲ್ಪ ಕುದಿಬೇಕಿದು. ವಿಡಿಯೋ ಕೊನೆ ತನಕ ನೋಡಿ, ಸ್ಕಿಪ್ ಮಾಡಬೇಡಿ. ಯಾಕೆಂದರೆ ಲಾಸ್ಟಿಗೆ ನಾನು ಇನ್ನೂ ಸಹ ಒಂದು ಐಟಮ್ಸನ್ನು ಹಾಕ್ತಾಯಿದ್ದೇನೆ ಇದಕ್ಕೆ, ಅದಕ್ಕೋಸ್ಕರ. ಅದನ್ನು ಹಾಕಿದರೆ ಮಾತ್ರ ಇದು ಚೆನ್ನಾಗಿ ಟೇಸ್ಟ್ ಕೊಡುವಂಥದ್ದು. ನೋಡಿ, ಇವಾಗ ಚೆನ್ನಾಗಿ ಕುದಿ ಬಂದಿದೆ. ಇದಕ್ಕೆ ನಾನು ಸೈಡಲ್ಲಿ ಇಟ್ಕೊಂಡಿರುವಂಥ ಏಲಕ್ಕಿ ಪೌಡರ್ ಸಹ ನಾನು ಹಾಕ್ತಾಯಿದ್ದೇನೆ. ನೋಡಿ, ಇವಾಗ ಹಾಕಿ ಇದನ್ನು ಸಣ್ಣದಾಗಿ ಪುಡಿ ಮಾಡಿ ಹಾಕಬೇಕು. ಪುಡಿ ಮಾಡಿ ಹಾಕಿ ನಾನು ಮೇಲೆ ಪ್ಲೇಟ್ ಮುಚ್ಚಿ ಬಿಡ್ತಾಯಿದ್ದೇನೆ. ಪ್ಲೇಟ್ ಮುಚ್ಚಿ ಬಿಟ್ಟು ನೋಡಿ, ಇವಾಗ ಗಟ್ಟಿಯಾಗಿದೆ ಇದು. ಇದನ್ನು ಊಟ ಮಾಡುವ ಟೈಮಲ್ಲಿ ನಾನು ಮೇಲೆ ಸೈಡಲ್ಲಿ ಬಿಸಿ ಹಾಲನ್ನು ಕೂಡ ನಾನು ಕಾಸಿಟ್ಕೊಂಡಿದ್ದೆ. ಆ ಹಾಲನ್ನು ನಾನು ಇದಕ್ಕೆ ಹಾಕಿ ನೋಡಿ, ಇವಾಗ ಈ ಟೈಪಲ್ಲಿ ಮಿಕ್ಸ್ ಮಾಡಿಬಿಡೋಣ. ಮಿಡ್ಲಲ್ಲಿ ಹಾಲು ಹಾಕಿದರೆ ಅದು ತುಂಬ ಗಟ್ಟಿ ಆಗ್ತದೆ. ಅದು ಆವಾಗಲೇ ಇದಾಗಿ ಹೋಗ್ತದೆ ಈಗ ಹಾಲೆಲ್ಲ. ಮತ್ತು ಇದು ಪಾಯಸ ಚೆನ್ನಾಗಿ ಬರೋದಿಲ್ಲ, ಗಟ್ಟಿಯಾಗಿ ಬರ್ತದೆ. ಬಟ್ ನಮಗೆ ಚೆನ್ನಾಗಿ ಈ ಟೈಪಲ್ಲಿ ಪಾಯಸ ಬೇಕಂತಂದು ಹೇಳಿದರೆ ಲಾಸ್ಟಲ್ಲಿ ನಾವು ಊಟ ಮಾಡುವ ಟೈಮಲ್ಲಿ ನಾವು ಹಾಲನ್ನು ಹಾಕಿ ಬಿಸಿನೇ ಅಥವಾ ಹಾಲು ಬಿಸಿ ಹಾಲನ್ನು ಸಹ ಹಾಕಿ ನಾನು ಈ ಟೈಪಲ್ಲಿ ಕೂಡ ಮಾಡ್ಬೋದು. ಮೇಲೆ ಸ್ವಲ್ಪ ನಾನು ಇಟ್ಕೊಂಡಿದ್ದಂಥ ಡ್ರೈ ಫ್ರೂಟ್ಸನ್ನು ಸಹ ನಾನು ಹಾಕಿದ್ದೇನೆ. ನೋಡಿ, ಈ ಟೈಪಲ್ಲಿದೆ. ಇವಾಗ ನಾನು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೆ. ಈ ಟೈಪಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿ ಪಾಯಸ ರೆಡಿ ಆಗ್ತದೆ. ವಿಡಿಯೋ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ, ಲೈಕ್ ಕೊಡಿ ವಿಡಿಯೋಗೊಂದು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಬಾಯ್. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸಿಗೋಣ. ಥ್ಯಾಂಕ್ ಯು.